ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಗಂಗೆಯೊಡನಾಡಿ ಗಟ್ಟ ಬೆಟ್ಟಂಗಳು ಕೆಟ್ಟ ಕೇಡನುಡೆಯ. ಗಂಗೆಯೊಡನಾಡಿ ಗಟ್ಟ ಬೆಟ್ಟಂಗಳು ಕೆಟ್ಟ ಕೇಡನುಡೆಯ. ಅಗ್ನಿಯ ನೊಡನಾಡಿ ಕಟ್ಟಿಗೆ ಕೆಟ್ಟ ಕೇಡನುಡೆಯ. ಅಗ್ನಿಯ ನೊಡನಾಡಿ ಕಟ್ಟಿಗೆ ಕೆಟ್ಟ ಕೇಡನುಡೆಯ. ಜ್ಯೋತಿಯ ನೊಡನಾಡಿ ಕತ್ತಲೆ ಕೆಟ್ಟ ಕೇಡನುಡೆಯ. ಜ್ಯೋತಿಯ ನೊಡನಾಡಿದ ಕತ್ತಲೆ ಕೆಟ್ಟ ಕೇಡನುಡೆಯ. ಜ್ಞಾನಿಯೊಡನಾಡಿದ ಅಜ್ಞಾನಿ ಕೆಟ್ಟ ಕೇಡನುಡೆಯ. ಜ್ಞಾನಿಯೊಡನಾಡಿ ಅಜ್ಞಾನಿ ಕೆಟ್ಟ ಕೇಡನುಡೆಯ. ಎಲೆ ಪರಶಿವಮೂರ್ತಿ ಹರನೇ, ಎಲೆ ಪರಶಿವಮೂರ್ತಿ ಹರನೇ, ನಿಮ್ಮ ಜಂಗಮ ಲಿಂಗದೊಡನಾಡಿ, ನಿಮ್ಮ ಜಂಗಮ ಲಿಂಗದೊಡನಾಡಿ ಎನ್ನ ಭವಾದಿಭಾವಗಳ ಕೆಟ್ಟ ಕೇಡನುಡ ಚೆನ್ನಮಲ್ಲಿಕಾರ್ಜುನ. ಎನ್ನ ಭವಾದಿ ಭವಂಗಳು ಕೆಟ್ಟ ಕೇಡನುಡೆಯ ಚೆನ್ನಮಲ್ಲಿಕಾರ್ಜುನ. ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಈ ಶರಣರ ಬಗ್ಗೆ, ಈ ಜಂಗಮ ಅಂದರೆ ಒಂದು ಸಮಾಜದ ಬಗ್ಗೆ, ಅನುಭಾವಿಗಳ ಬಗ್ಗೆ ಇಲ್ಲಿ ಅವರು ಹೇಳ್ತಾರೆ. ಅದಕ್ಕೆ ಕೆಲವೊಂದು ಉಪಮೇಯಗಳನ್ನು ನಮಗೆ ಅವರು ಇಲ್ಲಿ ಕೊಡ್ತಾ ಇದ್ದಾರೆ. ಗಂಗೆಯೊಡನಾಡಿದ ಗಟ್ಟ ಬೆಟ್ಟಂಗಳು ಕೆಟ್ಟ ಕೇಡನುಡೆಯ ಅಂದರೆ, ಗಂಗೆ ಅಂದರೆ ನೀರು. ಈಗ ತುಂಬ ಮಳೆ ಬರುವಾಗ ಆ ಮಳೆಯ ಮತ್ತು ಆ ನೀರಿನ ರಭಸಕ್ಕೆ ಬೆಟ್ಟಗಳು ಏನಾಗ್ಬಿಡ್ತಾವೆ, ಕೊಚ್ಚಿಕೊಂಡು ಹೋಗಿಬಿಡ್ತಾವೆ. ಈಗ ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲೇನು ಶಿರೂರು ಎಂಬ ಊರಿನ ಹತ್ತಿರ ಏನೋ ಒಂದು ದೊಡ್ಡ ಗುಡ್ಡ ಕುಸಿತು, ಎಷ್ಟೋ ಜನ ಅಲ್ಲಿ ನೀರು ಪಾಲಾದರು. ಎಂತೆಂಥ ದೊಡ್ಡ ಗುಡ್ಡ ಬೆಟ್ಟಗಳಲ್ಲಿ ಏನಾಗ್ಬಿಟ್ರು ಅಂದರೆ ಆ ಗಂಗೆಯನ ಒಡನಾಡಿದ್ದರಿಂದ ಅಲ್ಲಿ ಕೆಟ್ಟು ಹೋದವು ಅಂತ ಇಲ್ಲಿ ಹೇಳ್ತಾಯಿದ್ರು ಅವರು. ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅಂದರೆ, ಅಗ್ನಿಯನೊಡನಾಡಿದ ಕಟ್ಟಿಗೆ ಕೆಟ್ಟ ಕೇಡನುಡೆಯ ಅಂದರೆ, ಇವತ್ತೊಂದು ಬೆಂಕಿಯಲ್ಲಿ ಒಂದು ಕಟ್ಟಿಗೆ ಅದರ ಜೊತೆಗೆ ಗೂಡ್ತು, ಆ ಬೆಂಕಿಯ ಒಂದು ಸಂಘವನ್ನು ಮಾಡ್ತಾ ಅಂದರೆ ಅಲ್ಲಿ ಆ ಕಟ್ಟಿಗೆಗೆ ಅಲ್ಲಿ ಅದೆಂಥ ದೊಡ್ಡ ಒಂದು ಬಡ್ಡೆಯಾಗಿದ್ದರೂ ಹೆಮ್ಮರವಾಗಿದ್ದರೂ ಸಹಿತ ಅದರಲ್ಲಿ ಅದರದ್ದು ಅಸ್ತಿತ್ವ ಇರೋದಿಲ್ಲ. ಅಂದರೆ ಅದು ಆ ಬೆಂಕಿಯೊಡನೆ ಅದು ಬೆಂಕಿಯಾಗಿ ಸುಟ್ಟು ಹೋಗಿಬಿಡ್ತದೆ, ಅಲ್ಲಿ ಬೂದಿಯಾಗಿಬಿಡ್ತದೆ. ಅದೇ ರೀತಿ ಜ್ಯೋತಿಯ ನೊಡನಾಡಿದ ಕತ್ತಲೆ ಕೇಡನುಡೆಯ ಅಂದರೆ, ಇವತ್ತು ನಾವು ಎಷ್ಟೇ ಒಂದು ದಟ್ಟ ಕತ್ತಲೆ ಆವರಿಸಿದೆ ಅಂದ್ರೂ ಅಲ್ಲಿ ಒಂದು ಸಣ್ಣ ಒಂದು ಜ್ಯೋತಿಯನ್ನು, ದ್ವೀಪವನ್ನು ಹಚ್ಚಿದಾಗ ಆ ಕತ್ತಲೆ ಹೇಗೆ ಕೆಟ್ಟು ಓಡಿ ಹೋಗಿಬಿಡ್ತದೆ, ಅದಲ್ಲಿ ನಿಲ್ಲೋದಿಲ್ಲ. ಜ್ಯೋತಿ ಅಲ್ಲಿ ಬಂದಾಗ ಆ ಕತ್ತಲೆ ಅಲ್ಲಿ ಇರೋದಿಲ್ಲ, ಅಲ್ಲಿ ಕೆಟ್ಟು ಹೋಗಿಬಿಡ್ತೈತಿ ಅಂತ ಹೇಳ್ತಾರೆ. ಅದೇ ರೀತಿ ಜ್ಞಾನಿಯ ನೊಡನಾಡಿದ ಅಜ್ಞಾನಿ ಕೆಟ್ಟ ಕೇಡನುಡೆಯ. ಹಾಗೆ ಈ ಅಜ್ಞಾನಿ ಮನುಷ್ಯರು ಏನು ಮಾಡ್ತಾರೆ, ಆ ಜ್ಞಾನಿಗಳೊಡನೆ ಒಂದು ಅಲ್ಲಿ ಮಾತಿಗೆ ನಿಲ್ತಾರೆ, ಅವ್ರ ಕೂಡ ಚರ್ಚೆಗೆ ನಿಲ್ತಾರೆ. ಅವ್ರ ಕಡೆ ಒಂದು ವಾದ ವಿವಾದಗಳನ್ನು ಅವರು ಮಾಡ್ತಾ ಇರ್ತಾರೆ ಅಜ್ಞಾನಿಗಳು. ಆ ಸಮಯದಲ್ಲಿ ಜ್ಞಾನಿ ಆದಂಥವ ತನ್ನ ಜ್ಞಾನದಿಂದ ಅವರ ಅಜ್ಞಾನವನ್ನು ಅವನು ತೊಡೆದು ಹಾಕ್ತಾನೆ. ಆ ಅಜ್ಞಾನವೆಲ್ಲ ಹೋಗಿ ಅವನು ಒಬ್ಬ ಜ್ಞಾನಿ ಆಗ್ತಾನೆ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಎಲೆ ಪರಶಿವ ಮೂರ್ತಿ ಹರನೆ ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ಅವರು ಹೇಳ್ತಾರೆ, ನಿಮ್ಮ ಜಂಗಮ ಲಿಂಗದೊಡನಾಡಿ ಅಂದರೆ ಜಂಗಮರ ಒಡನೆ ಮತ್ತು ಆ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಲಿಂಗದೊಡನೆ ನಾನು ಆಡಿದ್ದರಿಂದ ಅವರ ಸಮೀಪ ನಾನು ಇದ್ದಿದ್ದರಿಂದ ಅಲ್ಲಿ ಏನಾಯ್ತು, ಎಲ್ಲ ಭವಾದಿ ಭವಂಗಳ ಕೆಟ್ಟ ಕೇಡನುಡೆಯ ಚೆನ್ನಮಲ್ಲಿಕಾರ್ಜುನ ಅಂದರೆ, ಈ ಹುಟ್ಟು ಸಾವುಗಳು ಎಂಬ ಈ ಭವಚಕ್ರದಲ್ಲಿ ಏನು ನಾವು ಪರಿಭ್ರಮಿಸ್ತಾ ಇದ್ದೇವಲ್ಲ, ಇದು ಒಂದು ಕೇಡು ಕೆಟ್ಟು ಹೋಗಿಬಿಡ್ತಂಥ ಭವಗಳು ಶರಣರೊಡನೆ
ಆ ಜಂಗಮನೊಡನೆ ಆ ಲಿಂಗದೊಡನೆ ಆಡಿದಾಗ ಆ ಭವಂಗಳು ಹಾಗೆ ಆ ಭವಪಾಶಗಳು ಹರಿದು ಹೋದವು ಅಂತೇಳಿ ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ನಮಗೆ ತಿಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನಾವು ಸಹಿತ ನಮ್ಮಲ್ಲಿ ಈ ಬಂದಂಥ ಈ ಬಂಧನವನ್ನು ಭವಭಂಗಗಳನ್ನು ಇವುಗಳನ್ನು ಪರಿಹರಿಸಿಕೊಳ್ಬೇಕಾಗಿತ್ತು. ಹಾಗೆ ಜ್ಞಾನದ ಒಂದು ಮಾರ್ಗದಿಂದ ನಾವು ನಡಿಬೇಕಾಗಿತ್ತು ಅಂತ ಕೇಳಿದಾಗ ಅಲ್ಲಿ ನಾವು ಮತ್ತೆ ಏನು ಮಾಡಬೇಕಾಗ್ತದೆ, ಶರಣರ ವಚನಗಳನ್ನು ಓದಬೇಕು. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಳಬೇಕು. ಆವಾಗ ನಮ್ಮ ಭವವನ್ನು ಹರಿದುಕೊಳ್ಳೋದಕ್ಕೆ ಸಾಧ್ಯವಿದೆ ಅನ್ನೋದನ್ನು ತಿಳಿಸುತ್ತಾ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.